ಈ ಅಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಮತ್ತೆ ಮತ್ತೆ ಅಮ್ಮ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಅಮ್ಮ. ಹಲೋ ರಿಷಿ, ಯಾಕೋ ಅಷ್ಟೊಂದು ಅವಸರದಲ್ಲಿ ಹೊರಟೆ? ಸರೋಜನು ಸರಿಯಾಗಿ ಮಾತಾಡ್ಸದೆ ಹೊರಟೋದೆ. ಅಮ್ಮ, ನಂಗೆ ಯಾವ್ದೋ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು, ಅದ್ರ ಮೇಲೆ ಹೊರಟಿದ್ದೀನಿ. ಎಲ್ಲಿ ಹೋಗ್ತಿದ್ಯಾ? ಏನಂತ ಅರ್ಜೆಂಟ್ ಕೆಲಸ ನಿನ್ಗೆ? ಇನ್ನೊಂದು ವಿಷಯ ಕಣೋ, ಬಾಲಕೃಷ್ಣನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇದೆಯಲ್ಲ, ಅದೇ ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ಮನೆ ಸೊಸೆ ಚೊಚ್ಚಲ ಗರ್ಭಿಣಿ ಆದ ತಕ್ಷಣ ಮಾಡ್ತೀವಲ್ಲ, ಅದೇ ಅದಕ್ಕೆ ನಾಳೆ ಕೃಷ್ಣನ್ನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇಟ್ಕೊಂಡಿದೀವಿ. ಮ್ಯಾಚ್ ಮುಗಿತಿದ್ದ ಹಾಗೆ ಕಮಲಿನ ಮನೆ ಕರ್ಕೊಂಡ್ ಬಂದ್ಬಿಡು, ಸರಿನಾ? ನೋಡು, ಅವಳಿಗೆ ರೆಸ್ಟ್ ಬೇಕು. ನಾಳೆ ಮನೆ ತುಂಬಾ ಗೆಸ್ಟ್ ಇರ್ತಾರೆ, ಅವಳಿಗೆ ಸ್ಟ್ರೇನ್ ಆಗುತ್ತೆ. ಸೊ ಬೇಗ ಮನೆ ಕರ್ಕೊಂಡ್ ಬಾ, ಅವಳನ್ನ ಬೇಗ ಮಲ್ಕೊಳಕ್ ಹೇಳು, ಸರಿನಾ? ಹಾ ಅಮ್ಮ, ಹೇಳ್ತೀನಿ ನಾನು. ಸರಿ, ಆಮೇಲೆ ಮಾಡ್ತೀನಿ ನಾನು. ಸರಿ, ಬಾಯ್. ಕಮಲಿ ಮ್ಯಾಚ್ ಆಡ್ತಾವಳೆ ಸರ್. ಬಾಲಕೃಷ್ಣನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇದೆಯಲ್ಲ, ಮನೆ ಸೊಸೆ ಚೊಚ್ಚಲ ಗರ್ಭಿಣಿ ಆದ ತಕ್ಷಣ ಮಾಡ್ತೀವಲ್ಲ, ಅದಕ್ಕೆ ನಾಳೆ ಕೃಷ್ಣನ್ನ ತೊಟ್ಲಿಗೆ ಹಾಕೋ ಶಾಸ್ತ್ರ ಇಟ್ಕೊಂಡಿದೀವಿ. ಕಂದ, ಅನಿವಾರ್ಯವಾಗಿ ನನಗೆ ಆಟ ಆಡ್ಲೇಬೇಕು. ಇದು ತುಂಬಾ ಕಷ್ಟವಾದ ಸಂದರ್ಭ. ಇದೊಂದ್ಸಲ ನನ್ನ ಜೊತೆಗಿದ್ಬಿಡು. ಇನ್ಯಾವತ್ತು ನೀನನ್ನ ಕೈ ಜಾರ ಹೋಗ್ದಂಗೆ ನೋಡ್ಕೊಂತೀನಿ. ನಾನು ನೀನು ಜೊತೆಗಿದ್ದು ಇದನ್ನ ಎದುರಿಸುವ. ಈ ಅಮ್ಮನ ಜೊತೆಗಿರು ಕಂದ. ಓಹೋ, ಬ್ಯಾಡ್ ಲಕ್. ಹಾಫ್ ಟೈಮ್ ಘೋಷಣೆ ರೆಫರಿ ಕಡೆಯಿಂದ.
ರಿಷಿ, ಕಮಲಿ ಎಂತ ಕೆಲ್ಸ ಮಾಡ್ಬಿಟ್ಲು ರಿಷಿ. ಅಲ್ಲ, ನೀನ್ ಗೇಮ್ ಆಡ್ಬೇಡ ಅಂತ ಹೇಳ್ದೆ, ಆದ್ರೂ ಅವಳು ಆಟ ಆಡ್ತಿದ್ದಾಳಲ್ಲ. ಕಮಲಿ ಈ ತರ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅಲ್ಲ ರಿಷಿ, ಆ ತಮಿಳ್ನಾಡು ಪ್ಲೇಸ್ ಎಷ್ಟು ಫಿರೋಷಿಯಸ್ ಆಗಿ ಆಡ್ತಿದ್ದಾರೆ. ಇಟ್ಸ್ ವೆರಿ ಡೇಂಜರಸ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಮಗುಗೆ ಅಪಾಯ. ಶಂಭು ನನ್ಗೆ ಕಾಲ್ ಮಾಡಿ ಎಲ್ಲಾ ವಿಚಾರನೂ ಹೇಳಿದಾನೆ. ನೀನು ಮತ್ತೆ ನನ್ಗೆ ಟೆನ್ಷನ್ ಕೊಡ್ಬೇಡ. ಕಮಲಿ ಅವರು ಸೇಫ್ ಆಗಿ ಆಡ್ತಿದ್ದಾರೆ, ನಾಟ್ ಟು ವರಿ. ರಿಷಿ, ಅದ್ ಹೇಗ್ ಹೇಳ್ತೀಯಾ? ನೀನ್ ಅನ್ಕೊಂಡ್ ಹಾಗಾಗಲ್ಲ ರಿಷಿ. ಬೇಕಾದ್ರೆ ನೀನೇ ನೋಡು, ನಿನ್ಗೆ ಅರ್ಥ ಆಗುತ್ತೆ. ಕಮಲಿ ಅವರೇ, ಕಮಲಿ ಅವರೇ, ನನ್ ಮಗುಗೆ ಏನು ಆಗಕ್ಕೆ ನಾನ್ ಬಿಡಕ್ಕಿಲ್ಲ ಸರ್. ನಾನ್ ನನ್ ಮಗುನ ಜೋಪಾನವಾಗಿ ನೋಡ್ಕೊತೀನಿ. ಅನಿವಾರ್ಯವಾಗಿ ಮ್ಯಾಚ್ ನ ಆಡ್ಬೇಕಾಗೈತೆ. ನನ್ ಮ್ಯಾಕ್ ನಂಬಿಕೆ ಇಡಿ ಸರ್. ಹಲೋ ಅನಿಕಾ, ನೀನ್ ಫೋನ್ ಮಾಡಿದ್ ಒಳ್ಳೇದಾಯ್ತು. ನಾನೇ ನಿನಗ್ ಫೋನ್ ಮಾಡ್ಬೇಕು ಅಂತಿದ್ದೆ. ನಾಳೆ ನಮ್ಮ ಮನೇಲಿ ಬಾಲಕೃಷ್ಣನ ಶಾಸ್ತ್ರ ಇದೆ. ಊರ್ಮಿಳಾ ಅವ್ರಿಗೂ ಫೋನ್ ಮಾಡಿ ಹೇಳ್ತೀನಿ, ನೀವೆಲ್ರೂ ಬರ್ಲೇಬೇಕು. ಓಕೆನಾ? ಅಯ್ಯೋ ಆಂಟಿ, ಮೊದ್ಲು ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳಿ. ಅಲ್ಲ ಆಂಟಿ, ನೀವ್ ಏನು ಹೇಳೋದಿಲ್ವಾ? ನೀವ್ ದೊಡ್ಡವರು ಆಂಟಿ, ನಿಮಗ್ ಗೊತ್ತಿಲ್ವಾ ದಿಸ್ ಇಸ್ ರಾಂಗ್ ಅಂತ? ಅನಿಕಾ, ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಿಲ್ಲ. ಅಯ್ಯೋ ಆಂಟಿ, ನೀವ್ ನಾಳೆ ಶಾಸ್ತ್ರ ಅಂತ ಹೇಳ್ತಿದ್ದೀರಾ, ಬಟ್ ಅದ್ ಯಾವ್ದು ನಡೆಯಲ್ಲ ಆಂಟಿ. ಇಲ್ಲಿ ಆಗ್ತಿರೋದೇ ಬೇರೆ. ಆಂಟಿ, ಕಮಲಿ ಮ್ಯಾಚ್ ಆಡ್ತಿದ್ದಾಳೆ. ಅಲ್ಲ ಆಂಟಿ, ನಿಮಗ್ ಗೊತ್ತಲ್ವಾ? ನೀವಾದ್ರೂ ಬೇಡ ಅಂತ ಹೇಳ್ಬೇಕು ತಾನೆ. ವಾಟ್? ಕಮಲಿ ಮ್ಯಾಚ್ ಆಡ್ತಿದ್ದಾಳ? ಅದ್ ಹೇಗ್ ಸಾಧ್ಯ ಅನಿಕಾ? ನನ್ನ ಹತ್ರ ಮ್ಯಾಚ್ ಆಡಲ್ಲ ಅಂತ ಹೇಳಿ ಹೋಗಿದ್ದಾಳಲ್ಲ. ಎಸ್ ಆಂಟಿ, ನಿಮ್ ಹತ್ರ ಆಗ ಹೇಳಿದಾಳೆ, ಬಟ್ ಇಲ್ಲಿ ಬಂದು ಮ್ಯಾಚ್ ಆಡ್ತಿದ್ದಾಳೆ, ಗೊತ್ತಾ? ಅಲ್ಲ ಆಂಟಿ, ಅವಳಿರೋ ಕಂಡೀಷನ್ ಏನು? ಅವಳು ಮಾಡ್ತಿರೋದೇನ ಆಂಟಿ? ಏನಾದ್ರೂ ತೊಂದ್ರೆ ಆದ್ರೆ ಏನ್ ಗತಿ? ಅಲ್ಲ, ಇದು ಕಮಲಿ ಲೈಫ್ ಪ್ರಶ್ನೆ ಅಲ್ವಾ? ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ರಿಗೂ ನೋವು ಆಂಟಿ. ಐ ಡಿಡಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಕಮಲಿ, ಸೀರಿಯಸ್ಲಿ. ಏನಾಯ್ತು? ಕಮಲಿ ಮ್ಯಾಚ್ ಆಡ್ತಿದ್ದಾಳಂತೆ. ಮ್ಯಾಚ್ ಆಡ್ತಿದ್ದಾಳ? ಅದ್ ಮಗು ಒಳ್ಳೇದಲ್ಲ.
ಸದ್ಯಕ್ಕೆ ಸ್ಕೋರ್ ಇದೆ ಕರ್ನಾಟಕ 5 ಹಾಗೆ ತಮಿಳುನಾಡು 13. ಈಗ ಕರ್ನಾಟಕದ ತಂಡದಲ್ಲಿ ಒಬ್ಬರೇ ನಿಂತಿರುವಂತಹ ಕಮಲಿ ಅವರು ರೈಡ್ಗೆ ಹೋಗ್ತಿದ್ದಾರೆ. ಕರ್ನಾಟಕದವರು ಜಯಗೊಳಿಸಬೇಕು ಅಂತಂದ್ರೆ ಕಮಲಿ ಅವರು ಹೇಗಾದ್ರೂ ಮಾಡಿ ತಮಿಳುನಾಡು ತಂಡದ ಎಲ್ಲ ಆಟಗಾರರನ್ನ ಔಟ್ ಮಾಡಲೇಬೇಕು, ಅಂದ್ರೆ ಆಲ್ ಔಟ್ ಮಾಡಲೇಬೇಕು. ಕಮಲಿ ಅವರು ಟೈಮ್ಗಿಂತ ಮುಂಚೆ ಬಾರ್ಡರ್ ಹತ್ರ ಕೈ ಏನೋ ಹಾಕಿದ್ರು, ಆದ್ರೆ ಬಾರ್ಡರ್ ಇಂದ 5 ಸೆಂಟಿಮೀಟರ್ಸ್ ಆಚೆ ಕೈ ಹಾಕಿದ್ರೆ ಮಾತ್ರ ಕಮಲಿ ಅವರಿಗೆ ಈ ಒಂದು ಗೆಲುವು ಸಿಗತ್ತೆ. ಕಾದು ನೋಡೋಣ ವೀಕ್ಷಕರೇ. ಕರ್ನಾಟಕವೇ ಹೆಮ್ಮೆ ಪಡುವಂತಹ ಗೆಲುವು ಇವತ್ತು ನಮ್ಮ ಕಬಡ್ಡಿ ತಂಡದವರಿಗೆ ಸಿಕ್ಕಿದೆ ವೀಕ್ಷಕರೇ. ಸತತವಾಗಿ 6 ವರ್ಷಗಳಿಂದ ಚಾಂಪಿಯನ್ ಆಗಿದ್ದ ತಮಿಳುನಾಡು ಟೀಮ್ ಅನ್ನ ಕರ್ನಾಟಕ ತಂಡ ಸೋಲಿಸಿ ಹೊಸ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇದು ಕರ್ನಾಟಕಕ್ಕೆ 1 ದಶಕದ ನಂತರ ಸಿಕ್ಕಿರುವಂತಹ ಗೆಲುವು. ಏನಾಯ್ತು ತಾರ? ರಿಷಿ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಾನೆ ಗೊತ್ತಾಗ್ತಿಲ್ಲ ರಮೇಶ್. ಇಷ್ಟಕ್ಕೂ ರಿಷಿಗೆ ಕಮಲಿ ಕಬಡ್ಡಿ ಆಡ್ತಿರೋ ವಿಷಯ ಗೊತ್ತೋ ಇಲ್ವೋ?
ಅದನ್ನ ತಿಳ್ಕೊಳ್ಳೋಣ ಅಂತಾನೆ ಅವನಿಗೆ ಫೋನ್ ಮಾಡ್ತಾ ಇದೀನಿ, ಆದ್ರೆ ಅವ್ನ್ ಕಾಲೇ ರಿಸೀವ್ ಮಾಡ್ತಿಲ್ಲ. ಕಮಲಿ ಯಾಕೆ ಹೀಗ್ ಮಾಡಿದ್ಲು ಅಂತಾನೆ ಅರ್ಥ ಆಗ್ತಿಲ್ಲ ನನ್ಗೆ. ನೀವೊಂದ್ಸತಿ ರಿಷಿ ಕಾಲ್ ಟ್ರೈ ಮಾಡಿ. ಓಕೆ, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ಡೋಂಟ್ ವರಿ. ನಾನು ಫೋನ್ ಇಲ್ಲ ಸರ್, ರಿಷಿ ಕಾಲ್ ರಿಸೀವ್ ಮಾಡ್ತಿಲ್ಲ. ಅಲ್ಲ, ಅವನು ಸ್ಟೇಡಿಯಂ ಅಲ್ಲೇ ಇದ್ದಾನೆ ಏನೋ. ಅವನ್ ಅಲ್ಲೇ ಇದ್ರೆ ಕಮಲಿನ ಆಡೋಕ್ ಯಾಕೆ ಬಿಟ್ಟ ರಮೇಶ್? ನಾನೊಂದ್ ಕೆಲ್ಸ ಮಾಡ್ತೀನಿ, ಅನಿಕಂಗ್ ಫೋನ್ ಮಾಡಿ ಕೇಳ್ತೀನಿ ಕಮಲಿ ಸೇಫ್ ಆಗಿದ್ದಾಳೋ ಇಲ್ವೋ ಅಂತ. ಹೇಳಿ ಆಂಟಿ. ಅನಿಕಾ, ಕಮಲಿ ಆಡ್ತಾನೆ ಇದ್ದಾಳ? ಅವಳು ಸೇಫ್ ಆಗಿದ್ದಾಳೆ ತಾನೆ? ಅವಳಿಗೇನು ಆಗಿಲ್ಲ ತಾನೆ? ರಿಷಿ ಅಲ್ಲೇ ಇದ್ದಾನಾ? ಹಾ ಆಂಟಿ, ಕಮ್ಲಿ ಟೀಮೇ ಮ್ಯಾಚ್ ವಿನ್ ಆದ್ರು, ರಿಷಿನೂ ಇಲ್ಲೇ ಇದ್ದಾನೆ. ಬಟ್ ಆಂಟಿ, ಒಂದ್ ನಿಮಿಷ, ಕಮಲಿ ಸೇಫ್ ಆಗಿದ್ದಾಳೆ ಅನ್ನೋದು ಗ್ಯಾರಂಟಿ ಇಲ್ಲ ಆಂಟಿ. ಏನ್ ಹೇಳ್ತಿದ್ಯಾ ಅನಿಕಾ ನೀನು? ನೋಡಕ್ಕೇನೋ ಕಮಲಿ ಹುಷಾರಾಗೆ ಕಾಣ್ತಾಳೆ, ಬಟ್ ಮ್ಯಾಚ್ ಎಷ್ಟು ಇನ್ ಹ್ಯೂಮನ್ ಆಗಿತ್ತು ಗೊತ್ತಾ? 7 ಪ್ಲೇಯರ್ಸ್ ಆಂಟಿ, 7 ಪ್ಲೇಯರ್ಸ್ ಅವಳ ಮೇಲೆ ಬಿದ್ರು. ಆಂಟಿ, ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಳು ಪ್ರೆಗ್ನೆಂಟ್ ಹುಡುಗಿ ಮೇಲೆ 7 ಪ್ಲೇಯರ್ಸ್ ಬಿದ್ರೆ ಏನಾಗ್ಬೋದು? ಹಾ, ಆಂಟಿ, ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಅಲ್ಲ, ಆ ಕಮಲಿಗೆ ಸೆನ್ಸ್ ಇಲ್ವಾ ಆಂಟಿ? ಕಬಡ್ಡಿ ಮ್ಯಾಚ್ ನ ಯಾವಾಗ ಬೇಕಾದ್ರೂ ಆಡ್ಬೋದು ಆಂಟಿ, ಆದ್ರೆ ಮ್ಯಾಚ್ಗೋಸ್ಕರ ಅವಳ ಮಗುಗೂ ಕೇರೆ ಮಾಡ್ಲಿಲ್ವಲ್ಲ. ಆಂಟಿ, ನನಗಂತೂ ಹೋಪ್ ಇಲ್ಲ, ಅವಳ ಮಗು ಸೇಫ್ ಇದೆ ಅನ್ನೋದು ನನಗ ಅನ್ಸ್ತಿಲ್ಲ ಆಂಟಿ. ಮುಂದೆ ಏನಾಗುತ್ತೋ ಏನೋ, ತುಂಬಾ ಭಯ ಆಗ್ತಿದೆ. ಆಂಟಿ, ನೀವ್ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಐ ಫೀಲ್ ವೆರಿ ಸಾರಿ ಫಾರ್ ಯು. ಏನಾಯ್ತು? ಅನಿಕಾ ಏನಂದ್ಲು?